ರೈತರ ಕಬ್ಬಿನ ಬೆಲೆ ಹೆಚ್ಚಿಗೆ ಕಳೆದ 4-5 ದಿವಸಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾರ್ಖಾನೆ ಪರವಾಗಿ ಡಿ ಸಿ ಅವರಿಗೆ ಹೇಳಿದ್ದೀವಿ, ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀವಿ. ಸೊ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇದೆ. ಸೊ ಇನ್ನೂ ಅಂತಿಮ ಆಗಿಲ್ಲ. ಅಂತಿಮ ಆದಮೇಲೆ ಅದ್ರ ಬಗ್ಗೆ ಏನಾದ್ರು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ರೋಡದು ಬಂದ್ ಮಾಡ್ತಾರೆ, ಮಳೆ ಮಾಡ್ತಾರೆ. ಅವ್ರಿಗೆ ಜಾಸ್ತಿ ಕಬ್ಬು ಬೆಲೆಗಳ ಸರ್ಕಾರದ ಗಮನ ಸೆಳಲಿಕ್ಕೆ ಅವರ ಹಿಂದೂ ಕೂಡ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಿದ್ದಾರೆ. ನೋಡೋಣ, ಕಾದು ನೋಡೋಣ ಡಿ ಸಿ ಅವರು ಏನು ಮಾತುಕತೆ ಆಗುತ್ತೆ. ಅದಾದ್ಮೇಲೆ ಸರ್ಕಾರ ಇದೆ ಅದ್ರ ಮೇಲೆ. ಸರ್, ಡೆಲ್ಲಿ ಪ್ರವಾಸನೂ ಇವತ್ತು ಕ್ಯಾನ್ಸಲ್ ಆಗಿದೆ. ಇಲ್ಲೇ ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆಗಿ ನೋಡೋಣ ಅದ್ರ ಬಗ್ಗೆ. ಸಂಪುಟ ವಿಸ್ತರಣೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ. DK ಶಿವಕುಮಾರ್ ಅವರು ಖರ್ಗೆ ಅವ್ರಿಗೆ ಅದು ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ನಾವು ಹೋದಾಗ ನೋಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ. ಬಿಹಾರದಲ್ಲಿ ಸರ್ DK ಶಿವಕುಮಾರ್ ಅವರು CM ಅದ್ರಲ್ಲೇನಂತ ಮಾತು ಇದೆ, ಅದನ್ನ ಅಂಥದ್ದೇನು ಮಾತು ಇಲ್ಲ. ಹೇಳಿರ್ಬೋದು, ಅವ್ರ ಪರವಾಗಿ ಯಾರು ಹೇಳ್ತಾರೆ, ಎಲ್ಲರ ಪರವಾಗಿ ಹೇಳ್ತಾರೆ, ಹೇಳಿರ್ಬೋದು. ಸೊ ಅವ್ರವ್ರ ಅಭಿಮಾನಿಗಳು ಹೇಳಿ ಹೇಳ್ತಾರೆ, ಎಲ್ಲ ಕಡೆ ಆಗ್ತದೆ. ಹಿರೇಕೊಡಿ ಮೊರಾರ್ಜಿ ಶಾಲೆಯಲ್ಲಿ 2ನೇ ತಿಂಗಳಲ್ಲಿ 2ನೇ ಸಾರಿ ಫುಡ್ ಪಾಯ್ಸನಿಂಗು. ಬಹುಶಃ ಅದು ನ್ಯಾಚುರಲ್ ಆಗಿ ಆಗಿದ್ದಲ್ಲ. ಬಹುಶಃ ಅಲ್ಲಿ ಒಳಗೆ ನಾನು ಅಲ್ಪಸಂಖ್ಯಾತ ಅಧಿಕಾರಿಗೆ ಮಾತಾಡಿದಾಗ ಅವ್ರು ಡೌಟ್ ಮಾಡಿದ್ರೆ ಅಲ್ಲಿ ಒಳಗಿನವರು ಇಂದ ಆಗ್ತಾ ಇರ್ಬೋದು ಅಂತ. ಅದಕ್ಕೆ ಸೂಕ್ತ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸೂಕ್ತ. ಸೊ ಅದನ್ನು ಮಾಡೋಣ, ಪೊಲೀಸರಿಂದ ತನಿಖೆ ಆಗಲಿ ಅದು. ಯಾಕೆಂದರೆ ಫುಡ್ನಿಂದ ಆಗ್ತಾಯಿಲ್ಲ, ಅದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತೀರಂತ ನಮ್ಮದು ಸಸ್ಪೆಕ್ಟ್ ಇದೆ, ಡೌಟ್ ಇದೆ. ನೋಡೋಣ, ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ತೀನಿ. ಅದಕ್ಕೆ ಈಗ ಅಲ್ಲೇ ಒಳಗಿನವ್ರು ಮಾಡಿದ್ರೆ 3ನೇ ಸರಿನೂ ಆಗ್ಬೋದು. ಯಾಕಂದರೆ ಅವ್ರೇನೋ ಒಳಗಿನ ದ್ವೇಷ, ಅವ್ರು ಏನೋ ಸಮಸ್ಯೆ ಇರ್ಬೋದು ಒಳಗಿನ ನೌಕರದು. ಸೊ ಆದ್ಮೇಲೆ ನಮಗೆ ಡೌಟ್ ಇದೆ. ಸೊ ಒಂದು ತನಿಖೆ ಮಾಡಲಿಕ್ಕೆ ಪೊಲೀಸಿಗೆ ಒಂದು ಆದೇಶ ಮಾಡ್ತೀವಿ. ಆಗಿದ್ರು ಕೂಡ ಈಗ ಅನ್ನಿಸ್ತೈತಿ ನಮಗೆ, ಒಳಗಡೆ ಇನ್ಸೈಡ್ ಏನೋ ಪ್ರಾಬ್ಲಮ್ ಇದೆ. ಫುಡ್ನಲ್ಲಿ ಅಲ್ಲ, ಫುಡ್ನಲ್ಲಿ ಏನಾರ ಉದ್ದೇಶಪೂರ್ವಕ ಹಾಕಿರ್ಬೋದು ಅಂತ ನಮ್ದು ಡೌಟ್. ಹೇಳ್ತೀವಿ, ಅದೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ತೀವಿ, ಪೊಲೀಸರು ತನಿಖೆ ಮಾಡಲಿ. ರೈತರ ಕಬ್ಬಿನ ಬೆಲೆ ಹೆಚ್ಚಿಗೆ ಕಳೆದ 4-5 ದಿವಸಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾರ್ಖಾನೆ ಪರವಾಗಿ ಡಿ ಸಿ ಅವರಿಗೆ ಹೇಳಿದ್ದೀವಿ, ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀವಿ. ಸೊ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇದೆ. ಸೊ ಇನ್ನೂ ಅಂತಿಮ ಆಗಿಲ್ಲ. ಅಂತಿಮ ಆದಮೇಲೆ ಅದ್ರ ಬಗ್ಗೆ ಏನಾದ್ರು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ರೋಡದು ಬಂದ್ ಮಾಡ್ತಾರೆ, ಮಳೆ ಮಾಡ್ತಾರೆ. ಅವ್ರಿಗೆ ಜಾಸ್ತಿ ಕಬ್ಬು ಬೆಲೆಗಳ ಸರ್ಕಾರದ ಗಮನ ಸೆಳಲಿಕ್ಕೆ ಅವರ ಹಿಂದೂ ಕೂಡ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಿದ್ದಾರೆ. ನೋಡೋಣ, ಕಾದು ನೋಡೋಣ ಡಿ ಸಿ ಅವರು ಏನು ಮಾತುಕತೆ ಆಗುತ್ತೆ. ಅದಾದ್ಮೇಲೆ ಸರ್ಕಾರ ಇದೆ ಅದ್ರ ಮೇಲೆ. ಸರ್, ಡೆಲ್ಲಿ ಪ್ರವಾಸನೂ ಇವತ್ತು ಕ್ಯಾನ್ಸಲ್ ಆಗಿದೆ. ಇಲ್ಲೇ ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆಗಿ ನೋಡೋಣ ಅದ್ರ ಬಗ್ಗೆ. ಸಂಪುಟ ವಿಸ್ತರಣೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ. DK ಶಿವಕುಮಾರ್ ಅವರು ಖರ್ಗೆ ಅವ್ರಿಗೆ ಅದು ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ನಾವು ಹೋದಾಗ ನೋಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ. ಬಿಹಾರದಲ್ಲಿ ಸರ್ DK ಶಿವಕುಮಾರ್ ಅವರು CM ಅದ್ರಲ್ಲೇನಂತ ಮಾತು ಇದೆ, ಅದನ್ನ ಅಂಥದ್ದೇನು ಮಾತು ಇಲ್ಲ. ಹೇಳಿರ್ಬೋದು, ಅವ್ರ ಪರವಾಗಿ ಯಾರು ಹೇಳ್ತಾರೆ, ಎಲ್ಲರ ಪರವಾಗಿ ಹೇಳ್ತಾರೆ, ಹೇಳಿರ್ಬೋದು. ಸೊ ಅವ್ರವ್ರ ಅಭಿಮಾನಿಗಳು ಹೇಳಿ ಹೇಳ್ತಾರೆ, ಎಲ್ಲ ಕಡೆ ಆಗ್ತದೆ.